ಒಂದು ದಿನ ಒಂದು ಕಾಗೆ ಮರದ ಮೇಲೆ ಕೂತು ಅಳುತ್ತಿತ್ತು. ಆದರೆ ಅದೇ ಮರದ ಕೆಳಗೆ ಒಂದು ದೇವದೂತನು ಕೂತಿದ್ದಾನೆಂಬುದನ್ನು ಅದು ಗಮನಿಸಲೇ ಇಲ್ಲ. ಕಾಗೆ ಅಳುತ್ತಿದ್ದಾಗ ಅದರ ಒಂದು ಕಣ್ಣೀರು ದೇವದೂತನ ಮೇಲೆ ಬಿದ್ದಿತ್ತು. ದೇವದೂತನು ಕಾಗೆಗೆ ಕೇಳಿದನು, ನೀನು ಏಕೆ ಅಳುತ್ತಿದ್ದೀಯಾ? ನೀನು ಒಳ್ಳೆಯ ಜೀವನವನ್ನ ಬಯಸುತ್ತೀಯಾ? ಕಾಗೆ ಜೀವನ ಕಪ್ಪಗಿನ ಥಂಗ್ ಡಾಂಗ್ ಟಾಂಗ್ ಬಾನ್. ಯಾರಿಗೂ ನಾನು ಇಷ್ಟವಿಲ್ಲ, ಎಲ್ಲರೂ ನನ್ನನ್ನು ಓಡಿಸ್ತೀರ. ಅಲ್ಲೋಡು, ಅಲ್ಲಿ ಒಂದು ಸುಂದರ ಹಂಸ ಯಾಕೆ, ಅದು ಎಷ್ಟು ಯುವ ಮತ್ತು ಆಕರ್ಷಕವಾಗಿ ಕಾಣ್ತದೆ ನೋಡಿ. ಆ ಹಂಸಗಳಂತೆ ಬದುಕಿದ್ರೆ ಎಷ್ಟು ಅದ್ಭುತವಾಗಿರಿತ್ತು. ನಾನು ಹಂಸನಾಗ್ಬೋದಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ನನಗನಿಸ್ತದೆ. ನೀನು ಒಮ್ಮೆ ಹಂಸನ್ ಬಳಿಗೆ ಹೋಗೋದೈತೆ, ಹೋಗಿ ಕೇಳು. ಬಹುಶಃ ಹಂಸ ತನ್ನ ಜೀವನದಿಂದ ಸಂತೋಷವಾಗಿರ್ಬೋದು. ಹಾಗಾಗಿ ಕಾಗೆ ಹೋಗಿ ಕೇಳಿತು, ನೀನು ನಿನ್ನ ಜೀವನದಿಂದ ಸಂತೋಷವಾಗಿದ್ದೀಯಾ? ಮ್ಯಾಮ್, ನಿಮ್ಮನ್ನು ನೋಡಿದಾಗ ನೀನ್ ತುಂಬಾ ಬಿಳಿಯಾಗಿ ಕಾಣುತ್ತೀಯಾ. ನಿನ್ ಮೇಲೆ ಒಂದ್ ಬಂಡವ ಇಲ್ಲ. ನೀನ್ ಯಾವಾಗ್ಲೂ ನೀರಿನ ಮೇಲೆ ಸುಂದರವಾಗಿ ತೇಲುತ್ತೀಯ. ಆದ್ರೆ ನಾನು ಎಲ್ಲೆಂದರಲ್ಲಿ ಹಾರುತ್ತಾ, ಇಲ್ಲಿ ಅಲ್ಲಿ ಇಳಿಯುತ್ತಾ, ಅದಕ್ಕಿಂತಲೂ ಹೆಚ್ಚಾಗಿ ತುಂಬಾ ಶಬ್ದ ಮಾಡ್ತೇನೆ. ಆ ಆಮೆ ನೋಡು, ಎಷ್ಟು ಸುಂದರವಾಗಿಲ್ಲ ನೋಡಿ. ನಾನು ಆಮೆ ಅಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅದಕ್ಕೆ ಎಷ್ಟು ಬಣ್ಣಗಳಿವೆ. ಕಾಗೆ ಹೋಗಿ ಆಮೆಗೆ ಕೇಳಿತು, ನೀನು ನಿನ್ನ ಜೀವನದಿಂದ ಸಂತೋಷವಾಗಿದೆಯಾ? ಆಮೆ ಉತ್ತರಿಸಿತು, ನಾನು ಈ ಜೀವನದಲ್ಲಿ ಸಂತೋಷವಾಗಿಲ್ಲ. ಯಾರಾದ್ರೂ ನನ್ನನ್ನ ಹಿಡಿದ್ರೆ ಅವರು ನನ್ನನ್ನ ಹಿಡಿದುಕೊಂಡು ಹಕ್ಕಿ ಪಂಜರದಲ್ಲಿ ಹಾಕ್ಬಿಡ್ತಾರೆ. ಹೀಗೆ ಸರಿಯಾಗೋ ಭಯದಲ್ಲಿ ನಾನು ಪ್ರತಿದಿನ ಬದುಕರ. ನನ್ಗೆ ನನ್ನ ಜೀವನವೇ ಇಷ್ಟಲ್ಲ. ಆ ಹಂಸಗಳನ್ನು ನೋಡಿದಾಗ ಅವುಗಳ ಜೀವನ ಎಷ್ಟು ಚೆನ್ನಾಗಿರ್ಬೇಕು ಅನ್ನಿಸ್ತದೆ. ಹಾಗೆನಾ ಅದನ್ನು ಕೇಳಿದ ಕಾಗೆ ಹಂಸಗಳ ಬಳಿಗೆ ಹೊತ್ತು. ಕಾಗೆ ಕೇಳಿತು, ನವಿಲೆ ನವಿಲೆ, ನೀನು ನಿನ್ನ ಜೀವನದಿಂದ ಸಂತೋಷವಾಗಿದೆಯಾ? ನವಿಲು ಉತ್ತರಿಸ್ತು, ನಾನು ಒಟ್ಟಾರೆ ಸಂತೋಷವಿಲ್ಲ. ಕಾರಣ ಅಂದ್ರೆ ನನ್ನನ್ನು ಹಿಡಿದುಕೊಂಡು ಮೃಗಾಲಯದಲ್ಲಿ ಇಡ್ತಾರೆ. ಜನರು ನನ್ನನ್ನು ಕರೀತಾರೆ. ನನ್ನ ಹತ್ರ ಬಂದ್ರೆ ನನ್ನ ರೆಕ್ಕೆಗಳನ್ನ ಕೀಳ್ತಾರೆ. ಅವರು ಅವುಗಳನ್ನ ತಮ್ಮ ಮನೆಗಳನ್ನ ಅಲಂಕರಿಸಲು ಬಳಸುತ್ತಾರೆ ಎಂದು ಕಾಗೆ ಕೇಳಿತು. ಹಾಗೇನಾ ದೇವರು ನನಗೆ ಅವಕಾಶ ನೀಡಿದ್ರೆ ನಾನು ಕಾಗೆ ಅಂತ ಆಗ್ಬೇಕೆಂದು ಬಯಸ್ತೇನೆ. ನಾವು ಕಷ್ಟಪಡ್ತಿದ್ದೇವೆ. ಯಾಕೆಂದ್ರೆ ಯಾರಾದ್ರೂ ನನ್ನನ್ನು ನೋಡಿದಾಗೆಲ್ಲ ಅವರು ನನ್ನ ಮೇಲೆ ದಾಳಿ ಮಾಡ್ತಾರೆ. ಅವರು ನನ್ನನ್ನು ನೋಡಿದ ಕೂಡಲೇ ತಕ್ಷಣ ಓಡಿಸಿ ಹಾಕ್ತಾರೆ. ಈ ಭಯದೊಂದಿಗೆ ನಾನು ಬದುಕಲು ಸಾಧ್ಯ ಇಲ್ಲ. ನಾನು ನಿನ್ನ ನೋಡಿದಾಗ ನಿನ್ನ ಬಳಿ ಸುಂದರವಾದ ರೆಕ್ಕೆಗಳಿವೆ ಮತ್ತು ನೀನು ಬೇಕಾದ ಕಡೆಗೆ ಹಾರಬಹುದು. ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಿಂಗೆ ಇಷ್ಟವಾದದನ್ನು ತಿನ್ಬಹುದು. ದೇವರು ನನಗೆ ಅವಕಾಶ ನೀಡಿದ್ರೆ ನಾನು ನಿನ್ನಂತೆ ಆಗ್ಬೇಕೆಂದು ಬಯಸ್ತೇನೆ. ಕಾಗೆಗೆ ದೇವರು ತಪ್ಪು ಮಾಡಿಲ್ಲ ಎಂಬುದು ಅರಿವರಟು. ಕಾಗೆಗೆ ತನ್ನ ಮೇಲೆ ಏನೋ ಕೆಟ್ಟದ್ದು ನಡೀತಿದೆ, ಏನನ್ನೋ ಕಳ್ಕೊಳ್ತಿದೆ ಎಂದು ಅನಿಸಿತು. ಆದ್ರೆ ಕೊನೆಯಲ್ಲಿ ತನ್ನ ಜೀವನೇ ಉತ್ತಮವೆಂದು ಅದು ಅರ್ಥ ಮಾಡ್ಕೊಂತು ಮತ್ತು ಹೀಗೆ ಹೇಳ್ತು, ಅಕ್ಕ, ನೀನು ನಿನ್ನನ್ನು ಇತರರೊಂದಿಗೆ ಹೋಲಿಸ್ಮೇಲ. ಇತರರೊಂದಿಗೆ ಸ್ಪರ್ಧಿಸಬೇಡ. ಬದಲಿಗೆ ನೀನು ನಿನ್ನಿಂದ ತೃಪ್ತಿಯಾಗು. ನಿನ್ನನ್ನು ಇತರರೊಂದಿಗೆ ಹೋಲಿಸಬೇಡ. ಇತರರೊಂದಿಗೆ ಜಗಳ ಮಾಡಬೇಡ. ಏನನ್ನಾದ್ರೂ ಸಾಧಿಸಲು ಇತರರೊಂದಿಗೆ ಹೋರಾಡ್ಕರ. ದೇವ್ ನಿನ್ನ ಕೊಟ್ಟಿರೋದ್ರಲ್ಲಿ ತೃಪ್ತಿಯಾಗು ಮತ್ತು ಹೀಗೆ ನಿನ್ನ ಜೀವನವನ್ನ ನಡೆಸು. ನಿಜ. ಇದನ್ನು ಹೆಚ್ಚಿನ ಜನರೊಂದಿಗೆ ಹಂಚ್ಕೊಳ್ಳಿ.